ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನಿಂದ 17ನೇ ತಾರೀಕಿನವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ. ನಾವು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಆರ್ಟಿಕಲ್ 341 ಅದರ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ ಎಡ, ಬಲ, ಓವಿಗಳು, ಲಮಾಣಿಗಳು, ಕೊರಮ, ಕೊರಚ, ಇತರೆ ಜಾತಿಗಳೆಲ್ಲ ಬರ್ತವೆ. ಅದರಲ್ಲಿ ಇತರೆ ಉಪಜಾತಿಗಳೆಲ್ಲ ಬರ್ತವೆ. ಈ 101 ಜಾತಿಗಳಲ್ಲಿ ಎಂಪಿರಿಕಲ್ ಡಾಟಾ ಇರಲಿಲ್ಲ. ಯಾಕಂತಂದರೆ ಸದಾಶಿವ ಆಯೋಗ ವರದಿ ಕೊಟ್ಟಾಗ 2011ರ ಜನಗಣತಿ ಮೇಲೆ ಆಧಾರದಲ್ಲಿ ಜನಸಂಖ್ಯೆಯನ್ನು ಗುರುತಿಸಿದರು. ಒಂದು 1/8/2024ರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟನ್ನು ಕೊಡ್ತಾರೆ. ಇದು ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವಿಂದರ್ ಸಿಂಗ್ ಅಂಡ್ ಅದರ್ಸ್. ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವಿಂದರ್ ಸಿಂಗ್ ಅಂಡ್ ಅದರ್ಸ್ 2024 ಆಗಸ್ಟ್ 1ನೇ ತಾರೀಕು ಈ ಜಡ್ಜ್ಮೆಂಟನ್ನು ಕೊಡ್ತಾರೆ.
ಸಂವಿಧಾನದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಡ್ತಾರೆ. ಸೊ ಇದಾದಮೇಲೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿದ್ದು. ಅವರು ಒಂದು ಮಧ್ಯಂತರ ವರದಿಯನ್ನು ಕೊಡ್ತಾರೆ. ಆ ಮಧ್ಯಂತರ ವರದಿನಲ್ಲಿ ಎಂಪೆರಿಕಲ್ ಡಾಟಾ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಯಾಕಂತಂದ್ರೆ ಕೆಲವರು ಪರಿಶಿಷ್ಟ ಜಾತಿ ಸೇರಿದಂಥವ್ರು ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಅಂತೇಳಿ ಎಡಗೈನವರು ಬರ್ಕೊಂಡಿರ್ತಾರೆ, ಬಲಗೈನವರು ಬರ್ಕೊಂಡಿರ್ತಾರೆ. ಎಡಗೈನವರು ಬರ್ಕೊಂಡಿರ್ತಾರೆ, ಬಲಗೈನವರು ಬರ್ಕೊಂಡಿರ್ತಾರೆ. ಆಮೇಲೆ SC ಅಂತ ಬರೆದಿರ್ತಾರೆ. ಇವರು ನಿರ್ದಿಷ್ಟವಾಗಿ ಎಡಗೈಗೆ ಸೇರಿದವರ, ಬಲಗೈಗೆ ಸೇರಿದವರ ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಾಗಲ್ಲ. ಅನೇಕ ಭಾಗಗಳಲ್ಲಿ ಕೆಲವರು ಎಡಗೈ ಅಂತ ಬರ್ಕೊಂಡಿರ್ತಾರೆ, ಎಲ್ಲ ಆದಿ ದ್ರಾವಿಡ ಎಡಗೈ ಅಂತ ಕರ್ಕೋತಾರೆ. ಆಮೇಲೆ ಇನ್ನು ಕೆಲವು ಕಡೆ ಅದೇ ಆದಿ ದ್ರಾವಿಡ ಬಲಗೈ ಅಂತಲೂ ಕರ್ಕೋತಾರೆ. ಆಮೇಲೆ ಹಾಗೆಯೇ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೋತಾರೆ. ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೋತಾರೆ. ಆದಿ ದ್ರಾವಿಡರು ಕೂಡ ಹಂಗೆ ಅದೇ ರೀತಿ ಆಮೇಲೆ ಆದಿ ಆಂಧ್ರ ಅವರು ಕೂಡ ಕರ್ಕೋತಾರೆ. ಹಾಗಾಗಿ ನಿಖರವಾಗಿ ಯಾರು ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತಕ್ಕಂಥದ್ದು 2011ರ ಜನಗಣತಿ ಮೂಲಕ ಗೊತ್ತಾಗಲ್ಲ. ಸೊ ಈ 101 ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕಾದ್ರೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ. ಜಾತಿಗೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ. ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗದವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು, ಅಂದರೆ ಸಿದ್ಧತೆಗಳು ಅಂದರೆ ತರಬೇತಿ ಕೊಡ್ತಕ್ಕಂಥದ್ದು, ಗಣತಿದಾರರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಮೇಲ್ವಿಚಾರಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಇವತ್ತಿನಿಂದ 17ರವರೆಗೆ, ಇವತ್ತಿನಿಂದ ಪ್ರಾರಂಭ ಆಗಿ 17ರವರೆಗೆ ಎಂಪಿರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮನೆಗೆ ಹೋಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು 65,000 ಟೀಚರ್ಗಳು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ. ಎಲ್ಲ
ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ. ಗಣತಿದಾರರು ನೀವು ಬಂದಾಗ, ಎನ್ಯುಮರೇಟರ್ಸ್ ಬಂದಾಗ ಮಾಹಿತಿಯನ್ನು ಕೊಡಿ. ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಕೊಡಲಿಕ್ಕೆ ಆಗದೆ ಹೋದರೆ ಶಿಬಿರದಲ್ಲಾರು ಕೊಡಿ, ಇಲ್ಲ ಆನ್ಲೈನ್ ಮೂಲಕನಾರು ಕೊಡಿ. ಇದು ನಮ್ಮ ಮನವಿ. ಹೊರಗಡೆ ಕೆಲಸಕ್ಕೆ ಹೋಗಿರೋರು ಲಂಬಾಣಿಯವರು ಅವರುವರೆಲ್ಲ ಅಲ್ಲಿಂದನೇ ಆನ್ಲೈನಲ್ಲೂ ಮಾಡ್ಕೋಬೋದು. ಅದು ಮತ್ತು ಹೊರಗಡೆ ಎಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ. ಈಗ ಲಂಬಾಣಿ ಜನ ಒಂದೊಂದು ಸಾರಿ ಹೊರಗಡೆ ಹೊರಟೋಗಿರ್ತಾರೆ, ಬೇರೆಯವರೆಲ್ಲ ಹೊರಗಡೆ ಹೋಗ್ತಾರೆ. ಅಂಥವರು ಕೂಡ ಆನ್ಲೈನ್ ಮೂಲಕ ಕಳಿಸ್ಬೋದು. ಯಾರೇ ಆದರೂ ಕೂಡ ಮನೇಲಿ ಇಲ್ಲದೆ ಹೋದರೆ, ಹೊರಗಡೆ ಹೋಗಿದ್ರೆ ಶಿಬಿರದಲ್ಲಾರು ಬಂದು ಹೇಳ್ಬೋದು, ಇಲ್ಲದೆ ಹೋದರೆ ಆನ್ಲೈನ್ ಮೂಲಕನಾರು ಕೊಡ್ಬೋದು. ಎಲ್ಲ ಸಮಾಜದ ಸಂಘಟನೆಗಳು ಆಕ್ಟಿವ್ ಆಗಬೇಕು. ಆಮೇಲೆ ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಕೋಆಪರೇಟ್ ಮಾಡಬೇಕು. ಅನುಮಾನ ಪಡೆದೇ ಎಲ್ಲ ನಿಮ್ಮ ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಯಾರು ಕೂಡ ಇದರಲ್ಲಿ ಹಿಂಜರಿತಕ್ಕಂಥ ಪ್ರಶ್ನೆನೇ ಇಲ್ಲ. ನೀ ಏನಾದರೂ ಮಾದೇವಪ್ಪ ಏನಾದರೂ ಹೇಳಾಗಿದ್ರೆ ಹೇಳಿ, ಸಮಾಜ ಕಲ್ಯಾಣ ಸಚಿವ ಹೇಳಪ್ಪ. ಅಷ್ಟೇ ಸಾಕು. ಮುನಿಯಪ್ಪನವ್ರು ಏನಾದರೂ ಹೇಳಾಗಿದ್ರೆ ಹೇಳಿ. ಇಲ್ಲ ಸರ್, ನೀವೆಲ್ಲ ಕರೆಕ್ಟಾಗಿ ಹೇಳಿದ್ದೀರಿ. ಅಷ್ಟೇ ಸಾಕು. ಥ್ಯಾಂಕ್ ಯು. ಅಷ್ಟೇ, ಎಲ್ಲ ಭಾಗವಹಿಸ್ಬೇಕಷ್ಟೇ. ಒಟ್ಟಾರೆಯಾಗಿ ಎಲ್ಲರೂ ಭಾಗವಹಿಸಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲ ಭಾಗವಹಿಸಿ, ಮಾಹಿತಿಯನ್ನು ಕೊಡಿ, ಈ ಗೊಂದಲ ನಿವಾರಣೆ ಮಾಡಿ. ಗೊಂದಲ ಇರಬಾರ್ದು. ಎಂಪೆರಿಕಲ್ ಡಾಟಾ ಸಿಕ್ಕಬೇಕಾದ್ರೆ ಈ ಗೊಂದಲ ಇದ್ದೇ ರೀತಿಯಲ್ಲಿ ಮಾಡಬೇಕು. ಕೈ ಪಿಡಿಯೋದು ನೋಡಿ, ಇದು ಒಂದು ಕೈಪಿಡಿ ತಯಾರು ಮಾಡಿದ್ದಾರೆ. ಒಂದು ಕೈಪಿಡಿನೂ ಕೂಡ ಮುಖ ಕಾಣಿಸಲ್ಲ, ಕೆಳಗಡೆ ಬರಲಿ ಸರ್. ನನ್ನ ಮುಖ ಕಾಣೋದು ಬಹಳ ಮುಖ್ಯ ಇಲ್ಲ, ಇದು ಬಹಳ ಮುಖ್ಯ. ಯಾರು ಸರ್ ಈ ಕಡೆ ನೋಡ್ಬೇಕು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಕೊಟ್ಟಿದ್ರೆ ಇದರಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಉಲ್ಲೇಖ ಮಾಡಿದ್ದೀರಿ. ಈಗಾಗಲೇ ಕಾಂತರಾಜ್ ವರದಿ ಈ ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ರಿ. ಸುಮ್ಮನೆ ಡೋಂಟ್ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ಯಾರ್ರೀ ಅವರು? ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಜಾತಿ ಗಣತಿ, ಇದು ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡೋದು. ಅದರಲ್ಲಿ ಮಾಡುವಾಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಕೂಡ ಮಾಡ್ತಾರೆ. ತಾಳ್ರಿ, ಒಬ್ಬೊಬ್ಬರು ಮಾತಾಡಿಯಪ್ಪ. ಈಗ ಒಂದು ನಿಮಿಷ, ಒಂದು ನಿಮಿಷ ಪ್ಲೀಸ್. ಇದು ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಓನ್ಲಿ ಟು ದಿ SC ಕಮ್ಯುನಿಟಿ. ಈಗ ಇದೊಂದು ಎಲ್ಲ ಒಮ್ಮತ ಇದೆ. ಇದೊಂದು ಎಲ್ಲ ಒಮ್ಮತ ಇದೆ. ಇದೊಂದು ಚಾರಿತ್ರಿಕವಾದಂತ ಜನಗಣತಿ. ಇಟ್ಸ್ ಅನ್ ಹಿಸ್ಟಾರಿಕಲ್ ಸರ್ವೆ ಆಫ್ ಶೆಡ್ಯೂಲ್ಡ್ ಕಾಸ್ಟ್. ದಯವಿಟ್ಟು ಈ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ, ಅದೊಂದು ಗುಂಪು. 101 ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪು. ಯಾವುದೇ ಸೆನ್ಸಸ್ 2000 ಸೆನ್ಸಸ್ಸಿಂದ ಹಿಡಿದು ಕಾಂತರಾಜ್ ಅವ್ರ ಸೆನ್ಸಸ್ ತನಕ ಇಲ್ಲಿರ್ತಕ್ಕಂಥ AK, AD, ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂಥ ದತ್ತಾಂಶ ಇಲ್ಲ. ಕಾಂತರಾಜ್ ಅವರ ವರದಿನಲ್ಲೂ ಇಲ್ಲ, ನ್ಯಾಷನಲ್ ಸೆನ್ಸಸ್ಸಲ್ಲೂ ಇಲ್ಲ. ಇಲ್ಲದೆ ಇರುವಾಗ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರತಿಯೊಂದು ಸಮುದಾಯವು ಸೆನ್ಸಸ್ಸನ್ನೇ ಮಾಡ್ದೇನೆ, ಸಮೀಕ್ಷೆನೇ ನಡೆದೇನೆ ನಮ್ಮಷ್ಟಕ್ಕೆ ನಾವು ಇಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ನಮ್ಮಷ್ಟಕ್ಕೆ ಹೇಳ್ತಾ ಇದ್ದಾವಿನ ವಸ್ತು ಸಹ ಎಷ್ಟಿದೆ ಅಂತ ಗೊತ್ತಿಲ್ಲ. ಹೀಗಾಗಿ ಹಿಸ್ಟಾರಿಕಲ್ ಒಂದು ತೀರ್ಮಾನ ಇದೆ, ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ.
ಕಾಂಗ್ರೆಸ್ ಪಕ್ಷ ಚುನಾವಣೆ ಘೋಷಣೆಯಲ್ಲಿ ಹೇಳಿದ್ದೀವಿ, ಯಾರು ಸ್ಪರ್ಧೆ ಅನುಮಾನ ಪಡೆದೇ ಪಾರದರ್ಶಕವಾಗಿರ್ಬೇಕಂತೂ 40ಕ್ಕೂ ಹೆಚ್ಚು ಪಾರ್ಟಿಗಳು ಆಪ್ ಮಾಡಿ 42 ಅಂಶಗಳಿಟ್ಟು ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗಬಾರ್ದು ಅಂತೇಳಿ, ಇದರ ದುರುಪಯೋಗನೂ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು ಅಂತೇಳಿ ಯಾರು ಹೇಳಿದ್ರು ಅದು ಏನೂ ನಡೆಯೋದಿಲ್ಲ. 65,000 ಜನ ಮಾಡಿ ಜಿಲ್ಲಾಧಿಕಾರಿಗಳು, CEO ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಸೋಷಿಯೋ ಎಕನಾಮಿಕಲ್ ಎಜುಕೇಷನ್ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಈ ದತ್ತಾಂಶಗಳಿಲ್ಲ, ಸೆನ್ಸಸ್ಸಲ್ಲೂ ಇಲ್ಲ, ಕಾಂತರಾಜ್ ಅವರು ಇಲ್ಲ, ಏಕೆ ಯಾರು ಇಬ್ಬರು ಬರ್ಕೊತಾರೆ, AD ಯಾರು ಅವರು ಬರ್ತಾರೆ, ಅದರ ಬರೀತಾರೆ. ಹೀಗಾಗಿ ವಿತ್ ಕ್ಲಾರಿಟಿ ಯು ಹ್ಯಾವ್ ಟು ಹ್ಯಾವ್ ದಿ ಡಾಟಾ. ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಇದಕ್ಕೆ ಹೋಲಿಕೆನೂ ಇಲ್ಲ. ಇಟ್ಸ್ ಎ ವೆರಿ 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 ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ. ಇದರಲ್ಲಿ ಎಲ್ಲರೂ ಭಾಗವಹಿಸಿ, ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡಬೇಕಲ್ಲ, ಒಟ್ಟಾಗೆ ಮಾಡಿ. ಯಾರ್ಯಾರು SCಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀರಿ ಮಾಡಿಸಿ ಕರ್ಕೊಂಬಂದು ಒಬ್ರಿಗೊಬ್ರು ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ಪಾರದರ್ಶಕವಾಗಿ ಸರ್ಕಾರ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ. ಹೀಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ಮುನಿಯಪ್ಪ ಒಂದು 2 ನಿಮಿಷ ಮಾತಾಡ್ತಾರೆ. ಮಾನ್ಯ ದಯವಿಟ್ಟು ಪ್ಲೀಸ್. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ತಾಳ್ ಸಚಿವರಾದ ಮಹದೇವಪ್ಪನವರು ಎಲ್ಲ ಮುಗಿಸ್ಬೇಕು ಅಂತ ಆಗುತ್ತೆ ಸರ್. ತಾಳ್ರಿ, ಮತ್ತು ಶಿವರಾಜ್ ತಂಗಡಿ ಸ್ವಲ್ಪ ಇವ್ರು ಹೇಳಿದ ಮೇಲೆ ಕೇಳಿ ಆಮೇಲೆ ಏನು ಸಚಿವರು ಕೇಳಿ. ಮತ್ತು ಶಾಸಕರು ನಿಜವಾಗಲೂ ಕೂಡ 35 ವರ್ಷದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟದ ಕಾರಣ ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ಮಹತ್ತರವಾದ ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಷ್ಟ್ರದ ಆಯಾ ಗುಂಪುಗಳು ಅಂದರೆ ಕರ್ನಾಟಕದಲ್ಲಿ 101 ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ಸೌಲಭ್ಯಗಳು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡ್ತೀನಿ. ಆಗಸ್ಟ್ 1ನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ, ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದೆ. ಒಂದೇ ಮಾತು ಹೇಳಿದರು, ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ, ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು. ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ, ಇದು ಎಲ್ಲ ಸಮುದಾಯಗಳು ಕೂಡ 101ರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ಅವತ್ತು ಹೇಳಿದರು. ನಾವು ಕಮಿಷನ್ನು ವಿಚಾರ ಮಾಡೋದರಲ್ಲಿ ಸ್ವಲ್ಪ ತಡ ಆಗಿದೆ. ಯಾಕಂದರೆ ಆಂಧ್ರ, ತೆಲಂಗಾಣ ಈಗಾಗಲೇ ಜಾರಿ ಮಾಡಿ ಆಗಿದೆ, ವಿಧಾನಸಭೆಯಲ್ಲಿ ಕೂಡ ಅಪ್ರೂವಲ್ ಮಾಡಿಸಿದ್ದಾರೆ. ನಾವು ಇದನ್ನು ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಿದ್ದರು. ಆ ತೀರ್ಮಾನದಂತೆ ಇವತ್ತು ಈ ತೀರ್ಮಾನ ಆಗ್ತಾ ಇದೆ. ಆದ ತಕ್ಷಣ ಇದನ್ನು ಕ್ಯಾಬಿನೆಟ್ಟಲ್ಲಿಟ್ಟು ಮತ್ತೆ ಅಸೆಂಬ್ಲಿಗೆ ತರುವಂಥ ಕೆಲಸ ಇದೆ, ಅದನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಮ್ಮತಿ ತೋರಿಸ್ತು. ಮಹದೇವಪ್ಪನವರು ವಿಶೇಷವಾಗಿ ಕೆಲಸ ಮಾಡಿದರು ಇದಕ್ಕಾಗಿ. ಆದ್ದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಆದಷ್ಟು ಬೇಗ ಇದು ನಿಜವಾದಂಥ ಸ್ವಾತಂತ್ರ್ಯ ಈ ಸಮುದಾಯಗಳಿಗೆ ಈ ತಿಂಗಳಾದಮೇಲೆ ಸಿಗ್ತದೆ. ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಸರ್ಕಾರ ಬದ್ಧವಾಗಿದೆ ಒಳ ಮೀಸಲಾತಿಗೆ. ಅದು ಪದೇ ಸಾಹೇಬರು ಹೇಳಿದ್ದಾರೆ, ಸರ್ಕಾರ ಬದ್ಧವಾಗಿದೆ. ಅದು ಕ್ಯಾಬಿನೆಟ್ ಒಳಗಡೆ ಹೇಳಿದ್ದಾರೆ, ಹೊರಗೂ ಹೇಳಿದ್ದಾರೆ, ಬದ್ಧವಾಗಿದೆ ಅಂತ. ಅವರು ಇದನ್ನು ಮಾಡ್ತಾರೆ, ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಆಮೇಲೆ ಇನ್ನೊಂದು ನಿಮಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಒಂದು ಹೆಲ್ಪ್ಲೈನು ಮಾಡಿದ್ದೀವಿ. ಆ ಹೆಲ್ಪ್ಲೈನ್ ನಂಬರು 94 813 94 813 59000 94 813 59000. ಆಮೇಲೆ 24/7 ಅರೌಂಡ್ ದಿ ಕ್ಲಾಕ್ ಇದು ಸಿಗುತ್ತೆ. ಈ ನಂಬರ್ಗೆ ಮಾಡ್ಬೋದು. ದಿಸ್ ಈಸ್ ದಿ ಹೆಲ್ಪ್ ಲೈನ್ ನಂಬರು, ಮಾಹಿತಿಗಾಗಿ. ಥ್ಯಾಂಕ್ ಯು. ಆ ಜಾಗನ ನಮಗೆ ಮೆಟ್ರೋ ಬೇಕೇ ಬೇಕು, ಮೆಟ್ರೋಗೂ ಬೇಕು, ಟನಲ್ಗೂ ಬೇಕು. ಅದಕ್ಕೆ ಡಿಸೈನ್ ಅವ್ರಿಗೆಲ್ಲ ಹೇಳಿದ್ದೀವಿ, ಎಷ್ಟು ನಮಗೆ ಬೇಕಾಗ್ತದೆ, ಯಾವ ಇಬ್ಬರು ಸೇರಿ ನಮ್ಮ ಟನಲ್ ಅವರು ಮೆಟ್ರೋ ಇಬ್ಬರು ಸೇರಿ
ಕೊಟ್ಟು ಅವ್ರ ಹತ್ರ ಕೂತ್ಕೊಂಡು ಪ್ಲಾನ್ ಹಾಕಿ ಅಂತ ಹೇಳಿದ್ದೀವಿ. ಸೊ ಎಷ್ಟು ಬೇಕು ಅದನ್ನು ನಾವು ತೊಗೊಳ್ತೀವಿ. ಅವ್ರಿಗೆ ಹೇಳಿದ್ವಿ ಇದು ಪಬ್ಲಿಕ್ ಕಾಂಪೋಸಿಷನ್ ಯಾವುದಾದ್ರು ನಿಮಗೆ ಕಾಂಪೋಸಿಷನ್ ಬೇಕಾದ್ರೆ TDR ತಗೊಳ್ಳಿ, ಇಲ್ಲ ಅಂತಂದರೆ FIR ಕೊಡ್ತೀವಿ, ಇಲ್ಲಾಂದರೆ ದುಡ್ಡು ಕೊಡ್ತೀವಿ, ಏನು ಬೇಕಾದ್ರೂ ಸರ್ಕಾರದ ನಾರ್ಮ್ಸ್ ಇದೆ ಆ ಪ್ರಕಾರ ನಾವು ಕೊಡ್ತೀವಿ. ಬಟ್ ಬಿಟ್ಕೊಡೋಕ್ಕಂತೂ ಆಗಲ್ಲ. ಸ್ವಲ್ಪ ಏರಿಯಾ ನಮಗೇನು ಬೇಕೋ ಅದು ಕೊಡಲೇಬೇಕು. ಅದು ನಮ್ಮ ಕ್ಯಾಬಿನೆಟ್ ತೀರ್ಮಾನ. ನಾವು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ತೀರ್ಮಾನ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ರೆವಿನ್ಯೂ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇವತ್ತು ಚೀಫ್ ಮಿನಿಸ್ಟರ್ ಕೂಡ ರಾಜ್ಯದ ಜನತೆಗೆಲ್ಲ ತಿಳಿಸ್ತಾರೆ. ನಾವು ಯಾರು ಗೊಂದಲಾಗದ ರೀತಿಯಲ್ಲಿ ಅವರವರ ಜಾತಿ ಏನಿದೆ ಅವರು ಸ್ಪಷ್ಟಪಡಿಸ್ಕೊಂಡು ಅವರವರ ಅನುಕೂಲ ಪಡ್ಕೊಳ್ಳಿ ಅಂತೇಳಿ ನಾವು ಮುಕ್ತ ಅವಕಾಶ ಕೊಡ್ತೀವಿ. ಯಾವ ಗೊಂದಲ ನೀವು ಗೊಂದಲ ಮಾಡ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದಿದೆ. ನಮ್ಮ ಇದರಲ್ಲಿ ಮ್ಯಾನಿಫೆಸ್ಟೋಲ್ಲಿ ಕೂಡ ನಾವು ಚಿತ್ರದುರ್ಗದಲ್ಲೂ ಕೂಡ ಪಕ್ಷದಿಂದ ಅವ್ರವ್ರ ಇಂಟರ್ನಲ್ ಏನಿದೆ ಕೆಲವ್ರಿಗೆ ಇದಿತ್ತು. ನಮ್ಮ ಜನ ಹೇಳ್ಕೊಂಡಿಲ್ಲ, ನಾವು ಜಾಸ್ತಿ ಇದ್ದವು, ನಾವು ಕಡಿಮೆ ಇದ್ದವು ಅಂತ ಇದ್ದು. ಆ ದೃಷ್ಟಿಯಿಂದ ಅವ್ರಿಗೆ ಒಂದು ಮುಕ್ತ ಅವಕಾಶ ಮಾಡಿಕೊಂಡಿದ್ದು. ಕೆಲವು ನಗರದಲ್ಲಿರೋರು ಐಡೆಂಟಿಫೈ ಮಾಡ್ಕೊಂಡು ನಾನು ಈ ಜಾತಿಯವನು, ನಾನು ಈ ವರ್ಗದವನು ಮಾಡ್ಕೊಂಡು ಹಳ್ಳಿಯಲ್ಲಿ ಮಾಡ್ಕೊಳ್ತಾರೆ. ಸೊ ಒಟ್ಟಾರೆ ಜನಸಂಖ್ಯೆ ಬರಲಿ ಅಂತ ಒಂದು ಮುಕ್ತ ಅವಕಾಶ ಕೊಡ್ತಾ ಇದೆ. Sir, on the tunnel road, can you brief us, sir? When will we start with the project? That's why I was just discussing with the concerned department on the tunnel and the metro. All will come together there because it is a very important junction. So we have made it clear. We are taking over the private property. We have conveyed to them that we will give them compensation in any way, either in the form of TDR or in the form of this FIR or the compensation, whatever the government has. The norms are there. But we have said that we can't take away the project. The project has to be implemented immediately, the entry point of banking. So we want to keep the uplift the entire area, keep a good Where to where, sir, if you could just define that? I can't disclose all those things now. We have asked them to make a detailed plan combining metro and the tunnel and the transportation. Even there is a transportation hub also. All has to be mixed together. Some people may come in a bus, then they may take a metro, then they go, some may go to a flight. All these things are there. So that is an important junction. I am trying to sort out the issue. All right, thank you. ನಮ್ಮ ಕಾವೇರಿ ನಿಗಮದ ವತಿಯಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಹಿಂದೆ ನಾನು ನೀರಾವರಿ ಮಂತ್ರಿ ಆಗಿದ್ದಾಗ ಪ್ರಾರಂಭ ಮಾಡಿದ್ದೆ. ಯಾಕೆ ನಿಧಾನ ಆಗ್ತಾ ಇದೆ, ಏನು ಸಮಸ್ಯೆ ಇದೆ ಅಂತೇಳಿ ನೋಡಲಿಕ್ಕೆ ನಾನು, ಯೋಗೇಶ್ ಅವರು, ರವಿಯವರು, DK ಸುರೇಶ್ ಅವರು, ಸುಧಾನ್ ದಾಸ್ ಅವರು, ಉದಯರವರು ಮತ್ತು ಎಲ್ಲ ಸ್ಥಳೀಯ ಮುಖಂಡರು ಕೂಡ ನಾವೆಲ್ಲ ಇದಕ್ಕೆ ಭೇಟಿಯನ್ನು ಕೊಟ್ಟಿದ್ದೇವೆ. ಈ ಭಾಗದಲ್ಲಿ ಲಿಫ್ಟ್ ಮಾಡೋಂಥ ಜಾಗದಲ್ಲಿ ರೈತರ ಸ್ವಲ್ಪ ಸಮಸ್ಯೆ ಇತ್ತು. ಇವತ್ತು ರೈತರು ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾ DC-ಗೆ ರೈತರಿಗೆ ಒಳ್ಳೆ ಪರಿಹಾರ ಕೊಡಲಿಕ್ಕೆ ಏನು ಸಹಕಾರ ಕೊಡಲಿಕ್ಕೆ ಸಾಧ್ಯ ಅದನ್ನು ನಾವು ಸೂಚನೆ ಕೊಟ್ಟಿದ್ದೇವೆ. ನಾನು ರೈತರಿಗೆ ಈ ಸಂದರ್ಭದಲ್ಲಿ ನಾನು ಅದನ್ನು ಸಲ್ಲಿಸ್ತೇನೆ. ಇದೊಂದು ಇಡೀ ರಾಜ್ಯದಲ್ಲೇ ಬಹಳ ವಿಶೇಷವಾದಂಥ ಯೋಜನೆ. ಯಾವ ಅಡೆತಡೆ ಇಲ್ಲದೆ ಇದು ಸುಮಾರು 26 ಕಿಲೋಮೀಟರ್ ನೀರನ್ನು ಫ್ಲೋಲೆ ತೆಗೆದುಕೊಂಡು ಹೋಗ್ತಾರೆ. ಯಾವ ನೀರನ್ನು ಕೂಡ ಪಂಪ್ ಮಾಡದೆ ಇಗ್ಲೂರು ಬ್ಯಾರೇಜ್ವರೆಗೂ ಕೂಡ ಈ ನೀರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ, ಈ ಯೋಜನೆಯನ್ನು ನಾವು ತಯಾರು ಮಾಡಿದ್ದೇವೆ. ಇಲ್ಲಿ ಟನಲ್ ಕೂಡ ಇದನ್ನು ಇಲ್ಲಿ ಕೆಲವು ಜಾಗದಲ್ಲಿ ಟನಲ್ ಕೂಡ ಕೊಟ್ಟಿದ್ದೇವೆ. ಇನ್ನು ಅರ್ಧ ಕಿಲೋಮೀಟರ್ ಮಾತ್ರ ಟನಲ್ ಉಳ್ಕೊಂಡಿದೆ. ಮಿಕ್ಕಿದ ಕೆಲಸ ಎಲ್ಲ ಕೂಡ ಈಗಾಗಲೇ ಆಗಿದೆ. ಟನಲ್ಲು ಮತ್ತು ಕವರ್ ಕೆಲಸಗಳೆಲ್ಲ ಆಗಿದೆ. ಸೊ ಇಗ್ಲೂರಿಗೆ ನೀರು ತಲುಪಿದ ತಕ್ಷಣ ಇದು ರಾಮನಗರ,
ಮಾಗಡಿ, ಚನ್ನಪಟ್ಟಣ, ಕನಕಪುರ ಇಷ್ಟು ಎಲ್ಲ ಕೆರೆಗಳನ್ನು ಕೂಡ ಕುಡಿಯೋ ನೀರಿಗೋಸ್ಕರ ತುಂಬಿಸಲಿಕ್ಕೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು 543 ಕೋಟಿ ರೂಪಾಯಿ ಇದರ ಟೆಂಡರ್ ಕೂಡ ನಾವು ತಂದು ಮೆಗಾ ಇಂಜಿನಿಯರ್ಗೆ ನಾವು ಕೊಟ್ಟಿದ್ದೇವೆ. ಆಲ್ಮೋಸ್ಟ್ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಈಗಿರೋಂಥ ಸ್ಮಾಲು ಕೆಲವು ಸಮಸ್ಯೆಗಳೇನಿತ್ತು ಅದನ್ನೆಲ್ಲ ಚರ್ಚೆ ಮಾಡಿದ್ದೇವೆ. ಅದೆಲ್ಲ ಸರೋಗ್ತದೆ. ಆದಷ್ಟು ಜಲ್ದಿ ಇದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇಡೀ ರಾಜ್ಯಕ್ಕೆ ಒಂದು ಭಾಳ ಮಾದರಿ. ಇದು 3.3 TMC ನೀರನ್ನು ನಾವು ಇಂಕೋಲೆ ಕುಡಿಯೋ ನೀರಿಗೋಸ್ಕರ ಇದನ್ನು ಬಳಸ್ಕೊಳ್ಳಿಕ್ಕೆ ಈ 4 ತಾಲೂಕುಗಳಿಗೆ, ಏಕೆಂದರೆ ಬೆಂಗಳೂರು ಬೆಳೀತಾ ಇದೆ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂಥ ತಾಲೂಕು. ಈ ತಾಲೂಕು ಭಾಳ ಬೆಳೀತಾ ಇದೆ, ಹಾಹಾಕಾರ ಭಾಳ ಇದೆ. ಈ ದೃಷ್ಟಿಯಿಂದ ನಾವು ನೇರವಾಗಿ ಕಾವೇರಿ ವಾಟರ್ನ ತೆಗೆದುಕೊಂಡು ಆ ನೀರನ್ನು ಕೂಡ ಬಿಟ್ಟು ಈ ಒಂದು ಅಂತರ್ಜಲದಲ್ಲೇ ನೀರನ್ನು ಒದಗಿಸ್ಕೊಳ್ಳುವಂಥ ಕೆಲಸಕ್ಕೆ ನಾವು ಮುಂದೋಗಿದ್ದೇವೆ. ಇದು ಕಣ್ವಾಗೆ, ಮುಂಚಿನಬೆಲೆಗೆ ಮತ್ತು ಬೇರೆ ಎಲ್ಲ ವೈಜಿಗುಡ್ಡ ಇವೆಲ್ಲದಕ್ಕೂ ಕೂಡ ಈ ನೀರು ಅಲ್ಲಿಂದ ಇಗ್ಲೂರು ಬ್ಯಾರೇಜಿಂದ ಪಂಪ್ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಕಣ್ವಾಗೆ ಇದು ಭಾಳ ಕಡಿಮೆ ವೆಚ್ಚದಲ್ಲಿ ಇಂಥ ಯೋಜನೆ ಇಷ್ಟು TMC ನೀರನ್ನು ತೆಗೆದುಕೊಳ್ಳೋಕ್ಕೆ ಮಾಡಿದ್ದು ಇದು ಭಾಳ ಇಡೀ ನಮ್ಮ ಕಾವೇರಿ ನೀರಾವರಿ ವ್ಯವಸ್ಥೆಗೆ ಇದು ಭಾಳ ಅದ್ಭುತವಾದಂಥ ಯೋಜನೆ. ಇದನ್ನು ಯೋಜನೆ ತಯಾರು ಮಾಡಿದಂಥ ಇಂಜಿನಿಯರ್ಸ್ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಯಿಸ್ತೇನೆ. ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಆದಷ್ಟು ಜಲ್ದಿ ಲೋಕಾರ್ಪಣೆ ಮಾಡೋಂಥ ಕೆಲಸವನ್ನು ಮಾಡ್ತೇವೆ. ಸದ್ಯದಲ್ಲೇ ನಾನು ಕಾಂಟ್ರಾಕ್ಟರ್ಸ್ನ ಬೇರೆಯವ್ರನ್ನೆಲ್ಲ ಕರೆಸಿ ಮಾತಾಡಿ ಟೈಮ್ ಲೈನ್ ಫಿಕ್ಸ್ ಮಾಡಿ ಯಾವತ್ತೂ ಇದನ್ನು ಚಾಲನೆ ಮಾಡೋದು ಅಂತ ತೀರ್ಮಾನ.